ನಾನು ನಿಮ್ಮ ಲಿಷ್ಕಾ ಪಚ್ಚಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡ್ತಿರೋರು ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬಿಡಿ. ಸೊ ಇವತ್ತು ನಾವ್ ಎಲ್ಲಿಗೆ ಬಂದಿದೀವಪ್ಪ ಅಂತಂದ್ರೆ ಶಿವಮೊಗ್ಗಕ್ಕೆ ಬಂದಿದ್ವಿ. ಜಸ್ಟ್ ಬಿಕಾಸ್ ಏನಪ್ಪಾ ಅಂತಂದ್ರೆ ಇವಾಗ ನಂದು 5th ಮಂತ್ ಅನೋಮಲಿ ಸ್ಕ್ಯಾನಿಂಗ್ ಇದೆ, ಹಾಗಾಗಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ. ನಾವು ಅಪಾಯಿಂಟ್ಮೆಂಟ್ ತಗೊಂಡಾಗ ನಿನ್ನೆ ನೈಟ್ ತಗೊಂಡ್ವು ಅಪಾಯಿಂಟ್ಮೆಂಟ್. 10:30 to 11 ಸಿಗ್ತಾರೆ ಅಂತ ಹೇಳಿದ್ರು ಡಾಕ್ಟರ್. ಬಟ್ ಅನ್ಫಾರ್ಚುನೇಟ್ಲಿ ಡಾಕ್ಟರ್ ಇನ್ನ ಬಂದಿಲ್ವಂತೆ. ಸೊ 2:30 ಸಿಗ್ತಾರೆ ಅಂತ ಹೇಳಿದ್ದಾರೆ. ಲೆಟ್ ಮಿ ಸಿ. ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡಿದೀವಿ. ಇವಾಗ ಟೈಮ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೊರಗಡೆ ಮಾಲ್ಗೆ ಏನಾದ್ರು ಹೋಗ್ಬರೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಡಾಕ್ಟರ್ ಮಧ್ಯಾಹ್ನ ಸ್ಕ್ಯಾನ್ ಹೇಳೋದ್ರಿಂದ ಹಾಸ್ಪಿಟಲ್ನಲ್ಲೇ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಮಾಲ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋದ್ವಿ. ಏನೇನು ತಗೊಳ್ತೀಯಾ ಇವಾಗ? ಅದೇ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ ಏನು ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂತಂದರೆ ಆ್ಯಕ್ಚುಲಿ ಸ್ಕ್ಯಾನಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು, ಹಾಗಾಗಿ ಸೊ ಅಷ್ಟು ತನಕ ಟೈಮ್ ಪಾಸ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು 2:30 ಹೇಳಿದ್ದಾರೆ ಸ್ಕ್ಯಾನಿಂಗು. ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಾಲಿಗೆ ಬಂದಿದ್ವಿ. ನೋಡಬೇಕು, ಏನಾದರೂ ತೊಗೊಳ್ಬೇಕು ಅನ್ಸಿದ್ರೆ ಏನಾದರೂ ತೊಗೊಂಡು ಹೋಗೋಣ ಅಂತ. ಚಲೋ. ನಿನ್ಗೆ ಯಾವ್ದಾದ್ರು ಲೈಕ್ ಆಯ್ತಾ? ಲೈಕ್ ಆಯಿತು, ನೋಡೋಣ. ತೊಗೊಂಡಿದ್ದೀವಿ ಒಂದೆರಡು. ಲೆಟ್ ಮೀ ಸಿ. ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡಾದ್ಮೇಲೆ ಅಕ್ಕನ ಮನೆಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಹಾಸ್ಪಿಟಲಿಗೆ ತೋರಿಸಿ ಪಾಪ ಅವ್ರು ಲಿಟ್ರಲಿ ಬೇಜಾರು ಮಾಡ್ಕೊಳ್ತಾರೆ ಹೋಗಲಿಲ್ಲ ಅಂತಂದರೆ. ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಏನು ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀವಿ. ಸೊ ಅಲ್ಲೊಮ್ಮೆ ಆ ರಿಪೋರ್ಟ್ನೆಲ್ಲ ತೋರಿಸ್ಕೊಂಡು ಮತ್ತೆ ಇನ್ನೊಂದು ಸ್ಕ್ಯಾನ್ ನಾರ್ಮಲ್ ಜನರಲ್ ಚೆಕಪ್ ಥರ ಮಾಡ್ತಾರೆ, ಅದಕ್ಕೋಸ್ಕರ ಹೋಗಬೇಕು. ಲೆಟ್ ಮೀ ಸಿ. ಆದರೆ ನಾವು ಅಕ್ಕನ ಮನೆಗೆ ಹೋಗಿ ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಅಕ್ಕನ ಮನೆಗೆ ಹೋಗಿ ಆಮೇಲೆ ಇನ್ನೇನು ನಮ್ಮದು ಜನರಲ್ ಚೆಕಪ್ ಏನಿರುತ್ತೆ ಅಲ್ಲಿಗೆ ಹೋಗಿ ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಲೆಟ್ಸ್ ಸಿ. ಹಲೋ. ಹಾಂ ಅಕ್ಕ, ಇದು ಲೊಕೇಶನ್ ಶೇರ್ ಮಾಡಿದ್ದೆ. ಇಲ್ಲ ಅಕ್ಕ, ಸ್ಕ್ಯಾನಿಂಗ್ ಹತ್ರ ಇವಾಗ ಬಂದರು ಡಾಕ್ಟ್ರು. ಇವಾಗ ನನಗೆ ಅನೋಮಲಿ ಸ್ಕ್ಯಾನ್ ಇತ್ತು. ಅನೋಮಲಿ ಸ್ಕ್ಯಾನ್ಗೆ ಹೋಗೋದಕ್ಕೂ ಮುಂಚೆ ನನ್ನ ಹೈಟ್, ವೆಯ್ಟ್ ಮತ್ತು BP ಎಲ್ಲ ಚೆಕ್ ಮಾಡ್ತಾಯಿದ್ರು. ಲಿಟ್ರಲಿ ನಾನು 5th ಮಂತ್ ತನಕನೂ ತುಂಬಾ ಸಣ್ಣ ಇದ್ದೆ, ಜಸ್ಟ್ ಬಿಕಾಸ್ ನನಗೆ ಏನು ಊಟನೂ ಸೇರ್ತಾನೆ ಇರಲಿಲ್ಲ. ಹೇಗೆ ಅನ್ನಿಸ್ತು ನನ್ನ ಸ್ಕ್ಯಾನಿಂಗ್ ನೋಡಿಬಿಟ್ಟು? ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿ ನನಗೆ ಆ ಬೇಬಿ ಫೇಸು, ಲಿಪ್ಸು ಅದೆಲ್ಲ ನೋಡೋದು ಹೇಗೆ ಆಯಿತು ನನಗೆ. ಬಟ್ ನನಗೆ ಇಷ್ಟು ಚೆನ್ನಾಗಿ ಬಂದಿಲ್ಲ. ಯಾಕಂದರೆ ನಾನು 2D ಸ್ಕ್ಯಾನ್ ಆಗಿರುತ್ತೆ, ಚಿಕ್ಕ ಒಂದು 6 ಇಮೇಜಸ್ ಇದೆ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಇದೆ. ಓಕೆ ಆಗಿದೆ. ಬಟ್ ಇದೊಂದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಕ್ಯಾನಿಂಗು. ಹೌದಾ? ಸೊ ನಾವಿವತ್ತು ಯಾರ ಮನೆಗೆ ಬಂದಿದ್ದೀವಿ ಗೊತ್ತಾ? ಇದು ಸೆಕೆಂಡ್ ಟೈಮ್ ವಿಸಿಟ್ ಅಲ್ವಾ? ಮದುವೆ ಆದಮೇಲೆ, ಮದುವೆಗೂ ಮುಂಚೆ ಅನ್ಸಲ್ಲ, ಇವಾಗ ಮದುವೆ ಆದಮೇಲೆ. ಖುಷಿ ಆಯ್ತಾ ಮಮ್ಮಿ ಸ್ಕ್ಯಾನಿಂಗ್ ನೋಡಿ? ಚೆನ್ನಾಗಿ ಕಾಣಿಸ್ತದಲ್ಲ ಪಾಪು? ಕೇಳೋಣ. ಹಲೋ. ಅಯ್ಯೋ, ಹೇಗೆ ಅನ್ನಿಸ್ತು ಸ್ಕ್ಯಾನಿಂಗ್ ನೋಡಿಬಿಟ್ಟು? ಬಟರ್ಫ್ಲೈಸ್. ನನಗೆ ಎಷ್ಟು ಬಟರ್ಫ್ಲೈಸ್ ಹೊಡಿರಬೇಕು ಅಲ್ಲ? ಏನು ಮಾಡ್ತದೆ? ಹೌದಾ? ಹಲೋ ಗುಂಡ, ಎಲ್ಲಿ ಗುಂಡ? ಅಣ್ಣ ಎಲ್ಲಿ? ಅಣ್ಣ ಎಲ್ಲಿ? ಅಣ್ಣ ಎಲ್ಲಿ ಗುಂಡ? ಯಾಕೆ ಬಂದಿಲ್ಲ? ಅಣ್ಣ ಅಲ್ಲೇ ನಾಚ್ಕೊಂಡು ನಿಂತಾನೆ ಅಲ್ಲ? ಆಟಾಡಕ್ಕೆ ಹೋಗಿದ್ದ? ಹಲೋ. ಹೇಳಿದ್ರು ಏನಂತ ಹೇಳಿದ್ರು ಅಂತಂದರೆ, ಸಾರಿ ಅಲ್ಲಿ ನನಗೆ ಸ್ಕ್ಯಾನ್ ಮಾಡಬೇಕಾದ್ರೆ, ನಮ್ಮಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಜಸ್ಟ್ ಬಿಕಾಸ್ ಏನೋ ತುಂಬ ಅರ್ಜೆಂಟಾಗಿ ಬಂದಿದ್ದು. ಮಧ್ಯಾಹ್ನ ಮತ್ತೆ ಸ್ಕ್ಯಾನಿಂಗ್ ಹೇಳಿದ್ರಲ್ವ, ಹಾಗಾಗಿ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಹೋದಾಗ ಮಗು ಏನಾಗ್ಬಿಟ್ಟಿದೆ, ಫುಲ್ ಹಿಂಗೆ ಕೈ ಕವರ್ ಮಾಡ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಕಣ್ಣು ಮೂಗು ಮಾತ್ರ ಕಾಣಿಸ್ತಿತ್ತು, ಬೇರೆ ಏನು ಮುಖ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. 10 minutes ವಾಕ್ ಮಾಡೋದಕ್ಕೆ ಹೇಳಿದ್ರು.
ಆಮೇಲೆ ವಾಕ್ ಮಾಡ್ಕೊಂಡು ಬಂದಮೇಲೆ ಏನಾಯಿತು, ಪ್ಲೆಸೆಂಟಾಗಿ ಹೋಗಿ ಕವರ್ ಆಗಿಬಿಟ್ಟಿತ್ತು. ಬಟ್ ಫೇಸ್ ಒಂದು ಸ್ವಲ್ಪ ಕಾಣಿಸ್ತಾ ಇತ್ತು, ಹಾಗಾಗಿ ನನಗೆ ತೋರಿಸಿದ್ರು 3Dನಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಮಗು ಫೇಸು, ಲಿಪ್ಸು, ಮೂಗು ಎಲ್ಲ ನೋಡಿಬಿಟ್ಟು. ಸೊ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಯ್ತು. ಇಲ್ಲಿ ಬಂದು ಕಡೂರಿನಲ್ಲಿ ಬಂದು ತೋರಿಸೋದು 2 ಮಿನಿಟ್ಸ್ ಲೇಟ್ ಆಗಿದ್ರು. ನಮಗೆ ಡಾಕ್ಟರ್ ಸಿಗಲಿಲ್ಲ. ಥ್ಯಾಂಕ್ ಗಾಡ್ ನಮಗೆ ಡಾಕ್ಟರ್ ಸಿಕ್ಕಿದ್ರು. ಇಲ್ಲಿ ತೋರಿಸ್ಕೊಂಡು ಇವಾಗ ಇಂಜೆಕ್ಷನ್ ಇದೆ ಅನ್ಸುತ್ತೆ, ಮೇ ಬಿ ಇವತ್ತು TT ಹಾಕ್ಸ್ಕೊಂಡು ಹೊರಡಬೇಕು. ಅದರ ನೆಕ್ಸ್ಟ್ ಡೇ ದೀಪಾವಳಿ ಇದ್ದಿದ್ದರಿಂದ ಹೂವು ಪಟಾಕಿ ಎಲ್ಲ ತರೋದಕ್ಕೆ ಹಾಸನ್ಗೆ ಹೋದ್ವು. ವರ್ಷ ಇಲ್ಲೇ ಹಾಕದಾ? ಹಾಂ, ಹೌದಾ? ಹೌದಾ, ಅಂದರೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋದಾ ಇದು? ಹಾಂ ಹಾಂ ಹಾಂ, ಹೌದಾ? ಎಲ್ಲಿ ನ್ಯೂ ಸ್ಟ್ಯಾಂಡ್ ಹತ್ರನಾ? ಇಲ್ಲ ಇಲ್ಲ. ನಮ್ಮ ಎವ್ರಿ ಮಂತ್ ಆ್ಯನಿವರ್ಸರಿಗೆ ನನಗೆ ಗೊತ್ತಿಲ್ಲದೆ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ. ಏನಾದರೂ ಒಂದು ಸರ್ಪ್ರೈಸ್ ಕೊಟ್ಟು ಸ್ಪೆಷಲಾಗಿ ಕೇಕ್ನೂ ತೊಗೊಂಬರೋರು. ಅದೇ ರೀತಿ ನಮ್ಮ 8th ಮಂತ್ ಆ್ಯನಿವರ್ಸರಿಗೂ ಸಹ ಕೇಕ್ ತೊಗೊಂಡು ಬಂದು ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ರು. ನಾವು ಊರಿಗೆ ಹೋಗಿದ್ರಿಂದ ನಮ್ಮ ಪಪ್ಪಂಗೆ, ನನ್ನ ಸಿಸ್ಟರ್ಗೆ, ನಮ್ಮ ಮಮ್ಮಿಗೆಲ್ಲ ಕೇಕ್ ತಿನ್ನಿಸ್ಬಿಟ್ಟು ನಾವು ಕೇಕ್ ತಿಂದು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವು. ಆ್ಯಂಡ್ ನನಗೆ ಪಾಂಡ ಅಂತಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಈ ಸರ್ಪ್ರೈಸ್ಡ್ ಮೀ ನನಗೆ ಪಾಂಡ ಡಾಲ್ನ ಕೊಟ್ಟರು. ದೆನ್ ನನ್ನ 5th ಮಂತ್ ಪ್ರೆಗ್ನೆನ್ಸಿದು ಹೇಳಬೇಕಂತಂದರೆ ನಾವು ಹಾಸ್ಪಿಟಲ್ಗೆ ಹೋದಾಗ ಇಟ್ ವಾಸ್ ಲೈಕ್ 3D ಸ್ಕ್ಯಾನ್ ನಾವು ಮಾಡಿಸಿದ್ದು. 3D ಸ್ಕ್ಯಾನ್ನ ಪ್ರಿಂಟು ತೊಗೊಂಡು ಅದು ಹೇಗಿತ್ತು ಅಂತಂದರೆ ನೋಡೋದಕ್ಕೆ ಸೇಮ್ ಪ್ರಿಂಟ್ ನೋಡಿದ ತಕ್ಷಣ ಹೇಳಿದೆ ದಟ್ ನನಗೆ ಬೇಬಿ ಬಾಯನ್ನೇ ಆಗೋದು. ನನಗೆ ಅದೇನೋ ಗೊತ್ತಿಲ್ಲ, ಫಸ್ಟ್ ಮಂತಿಂದನೂ ನಮಗೆ ತುಂಬ ಅದು ಫೀಲ್ ಆಗೋದು. ನನಗೆ ಹೇಳ್ತಾ ಇದ್ದೆ ಬೇಬಿ ಬಾಯ್ ಆಗುತ್ತೆ ಅಂತ. ಸೊ ಅದು ಸ್ಕ್ಯಾನ್ 3D ಸ್ಕ್ಯಾನ್ ನೋಡಿದಾಗಿಂದ ಅಂತೂ ಇನ್ನೂ ಜಾಸ್ತಿ ಅದು ಫೀಲ್ ಆಗ್ತಾ ಹೋಯಿತು. ಅದರಲ್ಲೂ ಆ 3D ಸ್ಕ್ಯಾನ್ ನೋಡಿದಾಗ ನನಗೆ ಜಾಸ್ತಿ ನನ್ನ ಹಸ್ಬೆಂಡ್ ಫೇಸ್ ಥರನೇ ನನ್ನ ಮಗುದು ಬರುತ್ತೆ ಅಂತಲೇ ಅನ್ನಿಸ್ತು. ಸೊ ನಿಮಗೆಲ್ಲ ನನಗೆ ಬೇಬಿ ಬಾಯ್ ಆಗುತ್ತಾ ಅಥವಾ ಬೇಬಿ ಗರ್ಲ್ ಆಗುತ್ತಾ ಅಂತ ಹೇಳ್ಬಿಟ್ಟು ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಟು ಲಿಶಿಕಾ ಪಟೇಲ್ ಚಾನಲ್ ಆ್ಯಂಡ್ ಲಿತಿಕ್ಷಾ ಪಟೇಲ್ ಚಾನಲ್. Until my next video, keep waiting. Take care. Love you all. Bye-bye.